ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ದೋಸೆಗೆ ಅದು ಮಸಾಲ ಪುಡಿ ಮಾಡ್ತಾರಲ್ಲ ಆ ಪುಡಿ ಮಾಡತ್ತೀನಿ. ಅದು ಪುಡಿ ಇಡ್ಲಿಗೆ ಮತ್ತು ಮಸಾಲೆ ದೋಸೆಗೆ ನೀವು ಯೂಸ್ ಮಾಡ್ಕೋಬಹುದು. ಆ ಮಸಾಲ ಪುಡಿ ಮಾಡ್ತಿದ್ದೀನಿ. ಇವಾಗ ನಾನಿಲ್ಲಿ ಒಂದು 6 ಸ್ಪೂನು ಉದ್ದಿನಬೇಳೆ ತಗೊಂಡಿನಿ, 3 ಸ್ಪೂನ್ ಕಡಲೆಬೇಳೆ, 3 ಸ್ಪೂನ್ ತೊಗರಿಬೇಳೆ ಮತ್ತು 1 ಸ್ಪೂನ್ ಮೆಂತ್ಯಕಾಳು, ಮತ್ತೆ ಇಲ್ಲಿ ಒಂದು 6 ಸ್ಪೂನು ಇದು ಪುಟಾಣಿ ತಗೊಂಡಿನಿ ಹುರಿಗಡ್ಲೆ, ಮತ್ತೆ ಶೇಂಗಾ ತಗೊಂಡಿನಿ 6 ಸ್ಪೂನು. ನಾನು ಶೇಂಗಾ ಈಗ ಹುರಿದು ಇಟ್ಕೊಂಡಿನಿ, ಮೊದಲೇ ನೀವು ಹುರ್ಕೊಳ್ಳಿ. ಪುಟಾಣಿ ಹುರ್ಕೋಬೇಡಿ. ಇದು ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಮೆಂತ್ಯಕಾಳು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಬೇಕು. ಇವಾಗ ನೋಡಿ ನಾನೆಲ್ಲ ಹಾಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಲೋ ಫ್ಲೇಮ್ ಒಳಗಿಟ್ಟು ಮಾಡ್ಕೋಬೇಕು. ಇಲ್ಲಿ ನೀವು ಅಚ್ಚದ ಖಾರದ ಪುಡಿ ಇರಲಿಲ್ಲ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಬಿ ಇದೇ ಥರ ರೋಸ್ಟ್ ಮಾಡಿಕೊಂಡು ಈ ಪುಡಿ ಒಳಗೆ ಯೂಸ್ ಮಾಡ್ಕೋಬೇಕು. ನನ್ನ ಹತ್ರ ಮೆಣಸಿನ್ಕಾಯಿ ಇಲ್ಲ, ಅಚ್ಚ ಖಾರದ ಪುಡಿ ಇದೆ, ನಾ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೆ. ಲೋ ಫ್ಲೇಮ್ ಒಳಗಿಟ್ಟು ಒಂದು 3-4 ನಿಮಿಷ ಈ ಥರ ಡ್ರೈ ರೋಸ್ಟ್ ಮಾಡಿ. ಇವಾಗ ನೋಡಿ ಈ ತರ ಆಗಿದೆ. ಕೆಂಪು ಕಂದು ಬಣ್ಣ ಬರತ್ತನ ಈ ತರ ಲೋ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೊಳ್ಳಿ. ಇವಾಗ ನಾನು ತೆಗಿತೀವಿ. ಇವಾಗ ನಾನು ಮೊದಲು ಬೇಳೆಕಾಳನ್ನ ಮಿಕ್ಸರ್ಗೆ ಹಾಕ್ತೀನಿ, ಯಾಕಂದ್ರೆ ಇದು ಜಲ್ದಿ ಸಣ್ಣ ಆಗೋದಿಲ್ಲ. ಅದಕ್ಕೆ ಮೊದಲು ಇದಿಷ್ಟೇ ಮಿಕ್ಸರ್ಗೆ ಹಾಕೋಗ್ತೀನಿ. ಇದಿಷ್ಟು ಮಿಕ್ಸರ್ಗೆ ಹಾಕೋತೀನಿ ಮೊದಲು. ಇವಾಗ ಇದಕ್ಕೆ ಶೇಂಗಾ ಹಾಕೊಳ್ತಾ ಇದ್ದೀನಿ. ಪುಟಾಣಿ, ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಜೀರಿಗೆ, 1 ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ಗುಂಟೂರು ಮೆಣಸಿನ್ಕಾಯಿ ಇದ್ರೆ ಅದನ್ನ ಹುರಿದು ಈ ಮಿಕ್ಸಿಗೆ ಹಾಕೋಬಹುದು. ನನ್ನ ಹತ್ರ ಇಲ್ಲ, ನಾ ಅದಕ್ಕೆ ಅಚ್ಚ ಖಾರದ ಪುಡಿ ತಗೊಂಡಿನಿ. ಇಲ್ಲಿ ನೋಡಿ, ನಾನು ಇದನ್ನ ಒಂದು 4 ಸ್ಪೂನ್ ಹಾಕ್ತೀನಿ. ನೀವು ಗುಂಟೂರು ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದು ಹಾಕೋಬೇಕು. ಇದ್ದಿದ್ದಿಲ್ಲ ಅಂದ್ರೆ ಅಚ್ಚ ಖಾರದ ಪುಡಿನೇ ಹಾಕೊಳ್ಳಿ ನೀವು ಬಿ. ಇವಾಗ ಇದನ್ನ ಮಿಕ್ಸಿಗೆ ಇವಾಗ ನೋಡಿ ಮಸಾಲ ಪುಡಿ ರೆಡಿ ಆಯ್ತು. ಇದು ನೀವು ಪುಡಿ ಇಡ್ಲಿಗೆ ಅಥವಾ ಮಸಾಲ ದೋಸೆಗೆ ಯೂಸ್ ಮಾಡ್ಕೋಬಹುದು ಈ ಥರ. ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.